ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ರೇಟ ಬಂದ್ರಿ? ಹಸ್ಬೆಂಡ್ ಏನ್ ಮಾಡ್ತಿದ್ದೀರಾ? ಮೇಷ್ಟ್ರೇನೋ ಅವ್ರ ಹುಡುಗಿ ಫೋಟೋ ತೋರಿಸ್ತಾ ಇದ್ರು. ಬನ್ನಿ. ಬೇಡ ಬಿಡಿ, ನಾವಿಬ್ರು ನಿಮ್ಮ ಮನೆಗೆ ಬರಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರ್ದಿದೆ ಅನ್ಸುತ್ತೆ. ಆವಾಗಲೇ ಮೀಟ್ ಮಾಡಿಸ್ತೀನಿ ಬಿಡಿ. ಹಂಗಂತೀರಾ? ಅದು ಸರಿನಾ ಬಿಡಿ. ಹಸ್ಬೆಂಡ್ ನಿಮ್ ಫ್ರೆಂಡ್ ಬಂದಿದ್ದಾರೆ. ಯಾವ ಫ್ರೆಂಡು? ಅದ್ ನೀವ್ ಹೋದ್ರೆ ತಾನೇ ಗೊತ್ತಾಗೋದು. ಅಲ್ಲ ರೀ, ನಾನು ಏನೋ ಮೇಷ್ಟ್ರ ಜೊತೆ ಮಾತಾಡ್ತಾ ಇದ್ದೀನಿ. ಹಸ್ಬೆಂಡು ಅಣ್ಣ ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತಾರೆ. ಮೊದ್ಲು ಹೋಗಿ ನಿಮ್ ಫ್ರೆಂಡ್ನ ಮಾತಾಡ್ಸಿ. ಹೋಗಿ. ಆಯ್ತು. ಏನಲ್ಲ ಹಿಡಿದು ನಾನು ಬರೋದು ಸ್ವಲ್ಪ ತಡ ಆಗಿದ್ದಿದ್ರೆ ಅವ್ರ ಅಕ್ಕಲ್ ನೋಡ್ತಿದ್ರು. ಸಾರಿ ದೀಪಾ, ಹೇಗಿದ್ರು ಚಿರುಗಿ ಈ ವಿಷಯ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ಅದು ಇವತ್ತೇ ಆಗ್ಲಿ ಅಂತ ಅರ್ಚನಾ ಫೋಟೋ ತೋರ್ಸಕ್ ಹೋದೆ. ಏನಣ್ಣ, ನೀವ್ ತೋರ್ಸಿದ ತಕ್ಷಣ ಅವ್ರು ಒಪ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅವ್ರ ಅತ್ತಿಗೆಗೆ ಹೇಗ್ ನಿಮ್ಮೇಲೆ ದ್ವೇಷ ಇದೆಯೋ ಇವ್ರಿಗೂ ನಿಮ್ಮೇಲೆ ದ್ವೇಷದ ಭಾವನೆನೇ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಹೆಜ್ಜೆ ಇಡ್ಬೇಕಣ್ಣ, ಇಲ್ಲಾಂದ್ರೆ ಇಷ್ಟ ದಿನ ಕಳ್ಕೊಂಡಿರೋ ಪ್ರೀತಿನ ಮತ್ತೆ ಕಳ್ಕೊತೀರಾ. ಸಾರಿ ದೀಪಾ, ನಾನು ಏನೋ ಅಂದ್ಕೊಂಡು ಏನೋ ಮಾಡಕ್ ಹೋದೆ. ಇನ್ಮುಂದೆ ಈ ಥರ ತಪ್ಪು ಮಾಡಲ್ಲ, ಸರಿನಾ? ನೋಡಿ ಅಣ್ಣ, ನಾನೇ ನಿಮ್ಮಿಬ್ರ ಬಗ್ಗೆ ಚಿರು ಅವ್ರಿಗೆ ಹೇಳಿ ಒಪ್ಪಿಸ್ತೀನಿ. ಆದರೆ ಅದಕ್ಕೂ ಒಂದು ಸ್ವಲ್ಪ ಸಮಯ ಬೇಕು. ಅದೇ ಪ್ರಯತ್ನದಲ್ಲಿದ್ದೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ನೋಡು ದೀಪಾ, ನಿನ್ಮೇಲೆ ನಂಬಿಕೆ ಇಲ್ಲ ಅಂತ ಈ ಥರ ಮಾಡಲಿಲ್ಲ. ಯಾಕೋ ಸ್ವಲ್ಪ ಆ ಥರ ಪಟ್ಟು ದುಡುಕ್ಬಿಟ್ಟೆ. ಪ್ರೀತಿ ಮಾಡೋವಾಗ ಆ ಥರ ಇದ್ರೆ ಪರವಾಗಿಲ್ಲ, ಆದರೆ ಪ್ರೀತಿ ಉಳಿಸ್ಕೊಳ್ಳೋವಾಗ ತಾಳ್ಮೆ ಇರಲೇಬೇಕು. ನಿನ್ನಲ್ಲಿರೋ ಬುದ್ಧಿವಂತಿಕೆ ತಾಳ್ಮೆಗೆ ಇಡೀ ಜಗತ್ತನ್ನ ಗೆಲ್ಬೋದು. ಅಣ್ಣ ಅಷ್ಟೊಂದು ಹೊಗಳ್ಬೇಡಿ, ಮೊದಲು ನಿಮ್ಮ ಪ್ರೀತಿ ಗೆಲ್ಲಿ. ನೀನಿದೆಯಲ್ಲ, ನಾನು ನಿಮ್ಗೆ ಏನು ಯೋಚನೆ ಮಾಡೋದಿಲ್ಲ. ಅಣ್ಣ, ನಿಮಗೆ ಸ್ಕೂಲ್ಗೆ ಹೋಗೋ ಗೊತ್ತಾಗ್ಲಿಲ್ವಾ? ಇಲ್ಲ ದೀಪಾ, ನಾನಿವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ? ಅದು ಅರ್ಥ ಆಯ್ತು ಬಿಡಿ, ಒಳ್ಳೇದಾಗಿ. ಅಕ್ಕನ ಕೇಳಿದೆ ಅಂತ ಹೇಳಿ. ಮನೆಯವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ಕೇಳಿದ್ರೆ ಬೇರೆ ಏನಾದ್ರೂ ಕಾರಣ ಹೇಳ್ತೀನಿ, ನೀವು ಆರಾಮಾಗಿ ಹೋಗಿ. ಸರಿ, ನಾನು ನೋಡ್ತೀನಿ. ಸರಿ. ಓ, ಈ ಅಮ್ಮನ ಅವ್ರ ಮೈದ್ನ ಮನೇಲಿಲ್ಲ, ಅದು ಹೇಳ್ದೆ ಕೇಳೆ ನನ್ನ ಜೊತೆ ಬಂದಿದ್ದಾರೆ ಅಂತ ಮೈ ಮೇಲೆ ಇರುವೆ ಬಿಟ್ಟಂಗಾಗಿರತ್ತೆ. ಉರಿ ತಡಿಯಕ್ಕಾಗದೆ ಫೋನ್ ಮಾಡಿದ್ದಾರೆ. ಏನ್ ಚಿರು, ಹೋಗೋವಾಗ ಒಂದ್ ಮಾತು ಹೇಳ್ಬಿಟ್ಟು ಹೋಗಕ್ಕಾಗಲ್ವಾ? ಆಗ್ಲೇ ನಾನು ನಿಂಗೆ ಬೇಡವಾಗ್ಬಿಟ್ನಾ? ಇತ್ತೀಚೆಗೆ ನಾನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಎಲ್ಲದಕ್ಕೂ ಆ ದೀಪ ಹೇಳ್ದಾಗೆ ಕುಡಿತಾ ಇದ್ಯಾ? ಅಲ್ಲ ಚಿರು, ಬೆಳಿಗ್ಗೆ ಎದ್ದು ಕೂಡ್ಲೆ ನೀನ್ ಇಲ್ಲ ಅಂತ ಗೊತ್ತಾದ ತಕ್ಷಣ ನನಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಓ, ಇಷ್ಟು ಡೋ ಮಾಡ್ತಿದ್ದೀರಾ ಅಲ್ವಾ ಮೇಡಮ್? ನಿಮ್ ಮೈದ್ನ ಮನೇಲಿಲ್ಲ ಅಂತ ಬೆಳಗ್ಗೆನೆ ಗೊತ್ತಾಗಿದ್ದಿದ್ರೆ ಆಗ್ಲೇ ಫೋನ್ ಮಾಡ್ಬೇಕಿತ್ತು. ಈಗ ಯಾಕೆ ಮಾಡ್ತಿದ್ದೀರಾ? ಇಷ್ಟೋ ತನಕ ಏನ್ ಕಡ್ಲೆಕಾಯಿ ತಿಂತಿದ್ರಾ? ಅಲ್ಲ ಚಿರು, ರಾತ್ರಿ ಅಲ್ಲಿಗೆ ಹೋಗೋಂತ ಅವಶ್ಯಕತೆ ಆದ್ರೂ ಏನಿತ್ತು? ಒಂದ್ ಫೋನ್ ಆದ್ರೂ ಮಾಡ್ಬೋದಿತ್ತಲ್ವಾ? ದೀಪ ಅವರೇ, ರೀ ಯಾಕ್ರಿ ನನ್ನ ಫೋನ್ ರಿಸೀವ್ ಮಾಡಿದ್ದೀರಾ? ಹಸ್ಬೆಂಡು ನಿಮ್ಗೆ ಹೇಳ್ದಲ್ವಾ ನಿಮ್ ಫೋನ್ ಬರ್ತಿದೆ, ಹೋಗಿ ನೋಡ್ತೀನಿ ಅಂತ. ತಗೊಂಬರ್ತೀನಿ ಅಂತಿದ್ ನೀವು. ಅಂದ್ರೆ ಇಷ್ಟೊತ್ತವರೆಗೂ ನಾನು ಮಾತಾಡಿದ್ದನ್ನ ಏನು ಮಾತಾಡದೆ ಸೈಲೆಂಟ್ ಆಗಿ ಕೇಳಿಸ್ಕೊಂಡಿದ್ದು ಆ ಮನೆ ಹಾಳಿ ದೀಪನ. ನೀನ್ ಯಾಕೆ ಚಿರು ಫೋನ್ ರಿಸೀವ್ ಮಾಡ್ದೆ? ಮೊದ್ಲು ಅವನಿಗೆ ಫೋನ್ ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.